ಅನಿಲ ಸೋರಿಕೆ ದುರಂತ, ನಾಲ್ವರ ದುರ್ಮರಣ. ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಬಿ ರಮೇಶ್ ಹೇಳಿಕೆ. ಅನಿಲ ಸೋರಿಕೆಯಿಂದ ನಾಲ್ವರು ದುರ್ಮರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಗರ ಪೊಲೀಸ್ ಆಯುಕ್ತ ರಮೇಶ್ ಬಾನೋತ ಹೇಳಿಕೆ ನೀಡಿದ್ದಾರೆ. ಮೈಸೂರಿನ ಯರಗನಹಳ್ಳಿಯಲ್ಲಿ ಘಟನೆ ನಡೆದಿದೆ. ಮೃತಪಟ್ಟ ನಾಲ್ವರು ಚಿಕ್ಕಮಗಳೂರು ಜಿಲ್ಲೆಯ ಸಕ್ಕರಾಯನಪಟ್ಟಣ ಗ್ರಾಮದವರು. ಮೈಸೂರಿನಲ್ಲಿ ಸುಮಾರು 30 ವರ್ಷಗಳಿಂದ ವಾಸವಿದ್ರು. ಇಲ್ಲೇ ಸ್ವಂತ ಮನೆಯಲ್ಲಿ ವಾಸವಿದ್ರು. ಇಸ್ತ್ರಿ ಕೆಲಸ ಮಾಡಿಕೊಂಡು ಕುಮಾರಸ್ವಾಮಿ ಕುಟುಂಬದಲ್ಲಿ ಜೀವನವನ್ನು ನಡೆಸ್ತಾ ಇದ್ರು. ಅವರ ಸಂಬಂಧಿ ಮದುವೆಗೆ ಅಂತ ಚಿಕ್ಕಮಗಳೂರಿಗೆ ಹೋಗಿ ಬಂದಿದ್ರು. ಸೋಮವಾರ ಸಂಜೆ ವಾಪಸ್ ಬಂದಿದ್ದಾರೆ. ನೈಟ್ ಮನೆಯಲ್ಲಿ ಮಲಗಿದ್ದಾರೆ. ಅವರ ಸಂಬಂಧಿಗಳು ಕಾಲ್ ಮಾಡಿದ್ದಾರೆ, ಕಾಲ್ ರಿಸೀವ್ ಆಗಿಲ್ಲ. ಸೋಮವಾರ ರಾತ್ರಿ ಮನೆಯಲ್ಲಿ ಮಲಗಿದ್ದವರು ಬುಧವಾರ ಬೆಳಗಿನ ಜಾವ ಆದರೂ ಕೂಡ ಎದ್ದಿರಲಿಲ್ಲ. ಇವತ್ತು ಮನೆಯ ಅಕ್ಕಪಕ್ಕದವರಿಗೆ ಕುಮಾರಸ್ವಾಮಿ ಇದ್ದಾರಾ ಎನ್ನುವುದರ ಬಗ್ಗೆ ಹೇಳಿದ್ದಾರೆ. ಆಗ ಅಕ್ಕಪಕ್ಕದವರಿಗೆ ಮನೆಯಲ್ಲಿ ಇದ್ದಾರೆ ಎಂಬುದರ ಬಗ್ಗೆ ನೋಡಲು ಹೇಳಿದ್ದಾರೆ. ಸ್ಥಳೀಯರು ಬಾಗಿಲು ಬಡಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ತಕ್ಷಣವೇ ನಮಗೆ ಮಾಹಿತಿ ನೀಡಿದ್ರು. ಸ್ಥಳಕ್ಕೆ ನಾವು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ವಿ. ಅದು 10 ರಿಂದ 20 ಅಡಿ ಇರುವ ಚಿಕ್ಕ ಮನೆಯ ಹಿಂಭಾಗ ಹಾಗೂ ಮುಂಭಾಗ ಮಾತ್ರ ಕಿಟಕಿ ವ್ಯವಸ್ಥೆ ಇರುವುದು. ಬಟ್ಟೆ ಇಸ್ತ್ರಿ ಪೆಟ್ಟಿಗೆಗೆ ಗ್ಯಾಸ್ ಬಳಸ್ತಾ ಇದ್ರು. ಸೋಮವಾರ ರಾತ್ರಿ ಮನೆಗೆ ಬಂದವರು 2 ಕಿಟಕಿ ಬಂದ್ ಮಾಡಿಕೊಂಡು ಮಲಗಿದ್ರು. ರೂಮ್ನಲ್ಲಿ ಗಂಡ ಹೆಂಡತಿ, ಹಾಲ್ನಲ್ಲಿ ಮಕ್ಕಳಿಬ್ಬರು ಮಲಗಿದ್ರು. ಈ ವೇಳೆ ಸೋರಿಕೆ ಅನಿಲದಿಂದ ಎಲ್ಲರೂ ಮೃತಪಟ್ಟಿದ್ದಾರೆ. ಎಲ್ಲರ ಕಿವಿ ಮತ್ತು ಮೂಗು ಬಾಯಲ್ಲಿ ರಕ್ತ ಸೋರಿಕೆಯಾಗಿತ್ತು. ಗ್ಯಾಸ್ ಸ್ಮೆಲ್ ಬರ್ತಾ ಇತ್ತು. ಮನೆ ಹಿಂದೆ ವಿಂಡೋ ತೆಗೆದು ನೋಡಿದಾಗಲೂ ಸ್ಮೆಲ್ ಬರ್ತಾ ಇತ್ತು. ಫೈರ್ ಡಿಪಾರ್ಟ್ಮೆಂಟ್ ಹಾಗೂ FSL ಬಂದು ಡೋರ್ ಓಪನ್ ಮಾಡಿದ್ವು. ಆಗ ಗ್ಯಾಸ್ ಸ್ಮೆಲ್ ಬರ್ತಾ ಇತ್ತು. ಆಗ ಎಲ್ಲ ಡೋರ್ ಓಪನ್ ಮಾಡಿ ನಂತರ ಒಳಗೆ ಹೋಗಿ ನೋಡಿದ್ವಿ. ಮನೆಯಲ್ಲಿ 3 ಸಿಲಿಂಡರ್ ಇದೆ. ಗ್ಯಾಸ್ ಬಳಸಿ ಐರನ್ ಮಾಡ್ತಿದ್ರು. ಹೀಗಾಗಿ 3 ಸಿಲಿಂಡರ್ ಇತ್ತು. ಮೇಲ್ನೋಟಕ್ಕೆ 1 ಸಿಲಿಂಡರ್ ಮಾತ್ರ ಲೀಕ್ ಆಗಿದೆ. ಉಳಿದ 2 ಸಿಲಿಂಡರ್ ಖಾಲಿ ಇತ್ತು. ಕುಮಾರಸ್ವಾಮಿ ಅಂದರೆ 45 ವರ್ಷದ ಕುಮಾರಸ್ವಾಮಿ, 39 ವರ್ಷದ ಮಂಜುಳಾ, 19 ವರ್ಷದ ಅರ್ಚನಾ, 17 ವರ್ಷದ ಸ್ವಾತಿ ಸಾವನ್ನಪ್ಪಿದ್ದಾರೆ ಅಂತ ನಗರ ಪೊಲೀಸ್ ಆಯುಕ್ತ ರಮೇಶ್ ಬಾನೋಟ್ ಅವರು ಹೇಳಿಕೆ ನೀಡಿದ್ದಾರೆ. ಕಾಲ್ ಮಾಡಿದ್ದಾರೆ ಪೊಲೀಸ್ ಸ್ಟೇಷನ್ಗೆ, ಆಲ್ರೆಡಿ ಪೊಲೀಸ್ ಸ್ಟೇಷನ್ ರಿಜಿಸ್ಟ್ರೇಷನ್ ಪಡ್ತಿದ್ದಾರೆ ನನಗೆ. ಸೊ ಅಲ್ಲಿ ಏನಾಗಿದೆ ಅಂದರೆ 2 ದಿವಸದಿಂದ ಅಲ್ಲಿ ಫೋನ್ ಮಾಡಿದರೆ, ಅವರು ಸಂಬಂಧಿಕರು ಫೋನ್ ಮಾಡಿದರೆ ಫೋನ್ ಇರ್ತಾ ಇಲ್ಲ ಅಂತ ಹೇಳಿಬಿಟ್ಟು ಡೌಟ್ ಬಂದು ನೋಡಿದಾಗ ಮನೆ ಹೊರಗಡೆ ಇನ್ಸೈಡಿಂದ ಲಾಕ್ ಇತ್ತು. ಆ್ಯಂಡ್ ಸ್ವಲ್ಪ ನೋಡಿದರೆ ಅಲ್ಲಿ ಸ್ವಲ್ಪ ಗ್ಯಾಸ್ ಸ್ಮೆಲ್ ಬರ್ತಾ ಇತ್ತು. ಅದು ಇಮಿಡಿಯೇಟ್ಲಿ ನಮ್ಮ ಪೊಲೀಸ್ ಸ್ಟೇಷನ್ ಕಾಲ್ ಮಾಡಿದಾಗ ನಮ್ಮ ಇನ್ಸ್ಪೆಕ್ಟರ್ ಸ್ಟಾಫ್ ಹೋಗಿ ನೋಡಿ ಆ ಮನೆ ಮುಂದ್ಗಡೆ ಇರುವ ವಿಂಡೋ, ಚಿಕ್ಕ ವಿಂಡೋ ಇತ್ತು, ಆ ವಿಂಡೋನ ಓಪನ್ ಮಾಡಿ ನೋಡಿದಾಗ ಆ ಮುಂದೆ ಸ್ಮಾಲ್ ರೂಮಲ್ಲಿ ಇಬ್ಬರು ಡೆತ್ ಆಗಿರುವಂಥ ಬಾಡೀಸ್ ನೋಡಿದ ನಂತರ ಇಮಿಡಿಯೇಟ್ಲಿ ಮತ್ತು ನಮ್ಮ FSL ಟೀಮ್, ಯಾಕಂದರೆ ಕಂಪ್ಲೀಟ್ ಇನ್ಸೈಡಿಂದ ಗ್ಯಾಸ್ ಸ್ಮೆಲ್ ಬರ್ತಾ ಇತ್ತು. ಸೊ ಸ್ವಲ್ಪ ಆ ಬಾಡಿನೂ ಡಿಕಂಪೋಸ್ ಆಗುತ್ತೆ ಆ ಥರ ಇತ್ತು. ಅಂದರೆ FSL ಟೀಮ್ಗೆ ನಾನು ಸ್ಪಾಟ್ ಹೋಗಿದ್ದೆ. ನಾನು ಇಮಿಡಿಯೇಟ್ಲಿ FSL ಟೀಮ್ ಅವ್ರಿಗೂ ಮತ್ತು ನಮ್ಮ ಈ ಡೋರ್ ಓಪನ್ ಮಾಡಿದ್ರು. ಬಿಕಾಸ್ ಗ್ಯಾಸ್ ಸ್ಮೆಲ್ ಬರ್ತಾ ಇರೋದ್ರಿಂದ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ಅವರು ಕರೀತೀವಿ. ಸೊ ಫೈರ್ ಅವರು ಮತ್ತು ನಮ್ಮ FSL ಟೀಮ್ ಬಂದ ಮೇಲೆ ನಾವು ಆ ಡೋರ್ ಇನ್ಸೈಡಲ್ಲಿ ಹಾಕಿರೋದ್ರಿಂದ ಡೋರ್ ಓಪನ್ ಮಾಡಿದ್ವಿ, ಫ್ರಂಟ್ ಡೋರ್ ಓಪನ್ ಮಾಡಿದ್ವಿ. ಈ ಮನೆ ನೋಡಿದರೆ ಈ ಮನೆ ಒಂದು 10 by 20 ಅಂತ ಸೈಜ್ ಇತ್ತು. ಸೊ ಒಳಗಡೆ ಹೋಗಿ ನೋಡಿದಾಗ ಫ್ರಂಟ್ ರೂಮಲ್ಲಿ, ಚಿಕ್ಕ ರೂಮಲ್ಲಿ ಇಬ್ಬರು ಮಕ್ಕಳು. ಇವರು ಆ್ಯಕ್ಚುಲಿ ಇವರು ಕುಮಾರಸ್ವಾಮಿ ಅಂತ ಯಾರ ಮನೆ ಓನರಿದ್ದಾರೆ ಕುಮಾರಸ್ವಾಮಿ, ಮತ್ತು ಇವರಿಗೆ ಒಂದು 45 ವರ್ಷ. ನಮ್ಮ ಹೆಂಡತಿ ಬಂದು ಮಂಜುಳಾ ಅಂತ ಅವರು 39 ವರ್ಷ. ಸೊ ಇವರಲ್ಲಿ ವಾಸ ಮಾಡ್ತಾ ಇದ್ರು. ಇವರು ಇಬ್ಬರು ಹೆಣ್ಮಕ್ಳು ಅವರಿಗೆ. ಆ ಇಬ್ಬರು ಹೆಣ್ಮಕ್ಳು, ಒಬ್ಬರು 19 ಇಯರ್ಸ್, ಒಬ್ಬರು 17 ಇಯರ್ಸ್. ಇವರು ಮೊನ್ನೆ 16-17 ತಾರೀಕು ಆ್ಯಕ್ಚುಲಿ ಮೂಲತಃ ಇಲ್ಲಿ 30 ವರ್ಷದಿಂದ ಸೆಟ್ಲ್ ಆಗಿ ಇದೇ ಮನೇಲಿ ಸ್ವಂತ ಮನೆ ಇರ್ತಾ ಇದ್ದಾರೆ. ಮೂಲತಃ ಬಂದು ಕಡೂರು ತಾಲೂಕಾ ಸಕ್ಕರೆ ಪಟ್ಟಣ ಅಂತ ಹಳ್ಳಿ. ಅಲ್ಲಿ ಅವ್ರ ಸಂಬಂಧಿಕರ ಅವ್ರ ಸಿಸ್ಟರ್ಸ್ ಸಣ್ಣ ಕಿರಣ್ ಅಂತ ಅವ್ರ ಮದುವೆಗೆ ಹೋಗ್ಬಿಟ್ಟು 16 ತಾರೀಕು ಅವ್ರ ಮದುವೆ ಅಟೆಂಡ್ ಮಾಡಿಕೊಂಡು ಸೋಮವಾರ ಸಾಯಂಕಾಲ ವಾಪಸ್ ಬಂದಿದ್ದಾರೆ. ಈ 4 ದಿನ ಸೋಮವಾರ ಸಾಯಂಕಾಲ ರಾತ್ರಿ 10:30 ಸಮಯದಲ್ಲಿ ಬಂದು ನೈಟ್ ಮನೆಯಲ್ಲಿ ಮಲಗಿದ್ದಾರೆ. ಅದು ಆದ ನಂತರ ಈ ಮೊನ್ನೆ 2 days ಮಂಡೇ ನೈಟ್ ಅಂದರೆ ಟ್ಯೂಸ್ಡೇ, ನಿನ್ನೆ ಕಾಲ್ ಮಾಡಿದ್ರೆ ಫೋನ್ ಎತ್ತಾ ಇಲ್ಲ, ಬೆಳಿಗ್ಗೆ ಕಾಲ್ ಮಾಡಿದ್ರೆ ಫೋನ್ ಎತ್ತಾ ಇಲ್ಲ ಅಂತ ಹೇಳಿಬಿಟ್ಟು ಯಾರು ಮದುವೆ ಆಗಿದ್ದು ಕಿರಣ್ ಅಂತ ಅವರು ಇಲ್ಲಿ ಸ್ನೇಹಿತರು ರಿಲೇಟಿವ್ಸ್ಗೆ ಕಾಲ್ ಮಾಡಿ ಕೇಳಿದ್ರೆ ಒಂದ್ಸರಿ ಮಾತಾಡ್ಕೊಂಡು ಕೇಳಿ ಒಂದು ಹೋಗಿ ನೋಡಿ ಅಂತ ಬಂದಾಗ ನೋಡಿದ್ರೆ ಈ ರೀತಿಯಲ್ಲಿ ಆಗಿದೆ. ಸೊ ಈಗ ನಾವು ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಅಂದರೆ FSL ಟೀಮ್ ಅಬ್ಸರ್ವ್ ಮಾಡಿದ್ರು. ಮತ್ತು ಫೈರ್ ಇದ್ರು. ಯಾಕಂದರೆ ಗ್ಯಾಸ್ ಸಿಲಿಂಡರ್ ಒಂದು 3 ಗ್ಯಾಸ್ ಸಿಲಿಂಡರ್ ಇತ್ತು. ಇವರು ಬೇಸಿಕಲಿ ಈ ಮಡಿವಾಳ ಶೆಟ್ಟರು, ಇವರು ಐರನ್ ಕೆಲಸ ಮಾಡ್ತಾರೆ. JSS ಕಾಲೇಜ್ ಅಲ್ಲಿ ಸಿದ್ಧಾರ್ಥ ಲೇಔಟಲ್ಲಿ ಒಂದು ಐರನ್ ಕೆಲಸ ಮಾಡಿದ್ರು. ಮತ್ತು ಮನೆ ಕಡೆನೂ ಫ್ರೀ ಟೈಮ್ ಮನೆ ಕಡೆನೂ ಐರನ್ ಮಾಡ್ತಾರೆ. ಸೊ ಐರನ್ ಮಾಡೋದು ಐರನ್ ಬಾಕ್ಸು ಈ ಗ್ಯಾಸಿಂದ ಆಪರೇಟ್ ಆಗೋದು ಐರನ್ ಬಾಕ್ಸ್ ಅದು. ಸೊ ಒಂದು ಸಿಲಿಂಡರ್ಗೆ ಕನೆಕ್ಟ್ ಮಾಡೋದು ಒಂದು, ಯಾಕಂದರೆ ರೆಗ್ಯುಲೇಟರ್ ಯಾವುದೋ ಐರನ್ ಬಾಕ್ಸ್ ಅದು ರೆಗ್ಯುಲೇಟರ್ ಕನೆಕ್ಟ್ ಆಗಿತ್ತು. ಮನೆ ಒಳಗಡೆ 3 ಸಿಲಿಂಡರ್ ಇತ್ತು.
ಒಂದು ಸಿಲಿಂಡರ್ ಇಂದ ಯಾವ ಲೀಕ್ ಆಗಿದೆ, ಕಂಪ್ಲೀಟ್ ಬೆಟ್ಟಾಗಿ ಗ್ಯಾಸ್ ಲೀಕ್ ಆಗಿ ಬೆಟ್ಟಾಯಿತು. ಅಂದ್ರೆ ಒಳಗಡೆ ನೋಡಿದ್ರೆ ಆ ಚಿಕ್ಕ ಬೆಡ್ರೂಮ್ ಅಲ್ಲಿ ಈ ಕುಮಾರಸ್ವಾಮಿ ಮತ್ತೆ ಮಂಜುಳಾ ಅವರು ಮಲಗಿದ್ದಾರೆ, ಫ್ರಂಟ್ ರೂಮ್ ಅಲ್ಲಿ ಮಕ್ಕಳು ಮಲಗಿದ್ದಾರೆ. ಆ ಮನೆಗೆ ಚಿಕ್ಕ ಚಿಕ್ಕ ವಿಂಡೋಗಳು, ಆ ಬೆಡ್ರೂಮ್ ನೋಡಿದ್ರೆ ತುಂಬಾ 1 ಫೀಟ್ 1.5 ಫೀಟ್ ಬೈ 1.5 ಫೀಟ್ ಸೈಜು ಒಂದು ವಿಂಡೋ, ಅಂಡ್ ಕಿಚನ್ ಅಲ್ಲಿ ಅದೇ ಸೇಮ್ 1.5-2 ಫೀಟ್ ಆ ಸೈಜ್ ವಿಂಡೋ ಇನ್ನೊಂದು ಅಲ್ಲಿ ಇತ್ತು. ಬಟ್ ಎಲ್ಲ ವಿಂಡೋಸ್ ಕ್ಲೋಸ್ ಮಾಡಿ ಮೇನ್ ಡೋರ್ ಕ್ಲೋಸ್ ಮಾಡಿತ್ತು. ಅಂದ್ರೆ ಸಫೋಕೇಶನ್ ಇಂದ ಯಾಕಂದ್ರೆ ಗ್ಯಾಸ್ ಲೀಕ್ ಆಗಿ ಅಲ್ಲಿ ನೋಡಿದ್ರೆ FSL ಅವರು ನಾವು ಡಿಸ್ಕಸ್ ಮಾಡಿದ್ರೆ ಅಲ್ಲಿ ಗ್ಯಾಸ್ ಲೀಕ್ ಆಗಿ ಕಂಡೆನ್ಸ್ ಆಗಿ ಕಂಪ್ಲೀಟ್ ವಾಟರ್ ತರ ಇತ್ತು. ಅಲ್ಲಿ ತುಂಬಾ ಗ್ಯಾಸ್ ಸ್ಮೆಲ್ ಇತ್ತು. ಆ ಡೋರ್ ಓಪನ್ ಮಾಡಿದ ನಂತರ ಗ್ಯಾಸ್ ಕಂಪ್ಲೀಟ್ ಅದು ರೆಸಿಪಿಟ್ ಆದ ನಂತರ ಹೋಗಿ ನಾವೆಲ್ಲ ಹೋಗಿ ನೋಡಿ ಪ್ರೊಸೀಜರ್ ಮಾಡ್ತಾ ಇದ್ದೀವಿ. ಅಲ್ಲಿಂದ ಬಾಡಿ ನಾವು ಶಿಫ್ಟ್ ಮಾಡಿದ್ದೀವಿ ಈಗ ಪೋಸ್ಟ್ಮಾರ್ಟಮ್ಗೋಸ್ಕರ. ಆ ಗ್ಯಾಸ್ ಇಂದ ಆಗೋ ತರ ಕಂಡು ಬರುತ್ತದೆ. ಈಗ ನಾವು ಮತ್ತೆ